ಓಂ ಗುರುಭ್ಯೋ ನಮಃ. ಈ ಒಂದು ಶುಭವಾದ ಈ ಸುಸಂದರ್ಭ ವೈಕುಂಠ ಏಕಾದಶಿ ನೋಡಿ. 84 ಲಕ್ಷ ಜೀವಕೋಟಿಗಳಿಗೆ ಮಾನವ ಜನ್ಮ ಅಪರೂಪವಾಗಿರ್ತಕ್ಕಂಥ ಜನ್ಮ ಅಂತ ಹಿರಿಯರ ಪ್ರಾಚೀನ ಆರ್ಯರ ಸನಾತನ ಪರಂಪರೆಗಳು ಸಾರಿದೆ. ಆದರೆ ಈ ಜಗತ್ತಲ್ಲಿ ಏನೆಲ್ಲ ನಾವು ಈ ಪೃಥ್ವಿಯಲ್ಲಿ ಒಂದು ದಿವಸ ಹುಟ್ಟಿ ಲೀನವಾಗ್ತೀವಿ, ಪ್ರಕೃತಿಯಲ್ಲಿ ಹುಟ್ಟಿ ಪ್ರಕೃತಿಯಲ್ಲಿ ಲೀನವಾಗ್ತೀವಿ. ಆದರೆ ಇದು ನಮ್ಮ ಭಾರತೀಯ ಸಂಪ್ರದಾಯದ ಜೊತೆಯಲ್ಲಿ ಸಂಸ್ಕೃತಿ ಮತ್ತು ಸಂಸ್ಕಾರಗಳನ್ನು ಕೊಡ್ತಕ್ಕಂಥ ವೇದಿಕೆ ಅಂದರೆ ಇದು ದೈವ ಮಂದಿರಗಳು. ನಮ್ಮ ಮನಸ್ಸಿನ ವಿಕಾರತ್ವಗಳನ್ನು ಅರಿಷಡ್ವರ್ಗಗಳನ್ನು ತ್ಯಜಿಸಿ ಏಕತಾ ಭಾವಗಳನ್ನು ಮೂಡಿಸಿ 84 ಲಕ್ಷ ಜೀವಕೋಟಿಗಳನ್ನು ಪ್ರಭುಚಿನ್ನವಾಗಿ ಕಾಪಾಡ್ತಕ್ಕಂಥದ್ದು ಯಾವುದಾದ್ರೂ ಇದೆ ಅಂದರೆ ಅದು ನಮ್ಮ ಭಾರತ. ಹಾಗಾಗಿ ಇಂಥ ಒಂದು ದೇವಸ್ಥಾನವನ್ನು ಖಂಡಿತವಾಗಿ ಪೂರ್ವಜನ್ಮದ ಸುಕೃತ ಇದ್ದರೆ ಮಾತ್ರ ಕಟ್ಟುವುದಕ್ಕೆ ದೈವ ಮಂದಿರಗಳನ್ನು ಸಾಧ್ಯ ಅಂತ ಇನ್ನು ಶಾಸ್ತ್ರಕ್ಕೆ ಹೇಳುತ್ತೆ. ಹಾಗಾಗಿ ಸುಂದರವಾಗಿ ಇಂಥ ದೈವ ಮಂದಿರವನ್ನು ನಿರ್ವಹಣೆ ಮಾಡಿ, ಅದು ಪೂರ್ವಜನ್ಮದ ಸುಕೃತ. ಇದು ಯುಗಾಂತರದಲ್ಲೂ ಕೂಡ ಮಾನವ ಮೌಲ್ಯಗಳನ್ನು ಒಂದು ಇಹ ಮತ್ತು ಪರದಲ್ಲೂ ಇಲ್ಲಿ ನಾವು ವಾಸ ಮಾಡಿದ್ವಿ. ಒಂದು ದಿವಸ ಪ್ರಕೃತಿಯಲ್ಲಿ ಲೀನವಾಗ್ತೀವಿ. ಅದು ಲೀನವಾಗಿ ಹೋದಾಗ 3 ವಸ್ತುಗಳು ನಮ್ಮ ಜೊತೆಯಲ್ಲಿ ಬರುತ್ತೆ, ಇನ್ನೆರಡು ವಸ್ತುಗಳು ವಾಪಸ್ ಬಂದುಬಿಡುತ್ತೆ. ಒಂದು ವಸ್ತು ಮಾತ್ರ ನಮ್ಮ ಜೊತೆಯಲ್ಲಿ ಬರುತ್ತೆ. 2 ವಸ್ತುಗಳಂದರೆ ಆಸ್ತಿ, ಹಣ, ಅಂತಸ್ತುಗಳು, ಅನೇಕ ನಮ್ಮ ಮಾನವ ಮೌಲ್ಯಗಳೆಲ್ಲವೂ ಕೂಡ ವಾಪಸ್ ಬರುತ್ತೆ. ಆದರೆ ನಾವು ಮಾಡ್ತಕ್ಕಂಥ ಧರ್ಮ ಮತ್ತು ಅದರ ಒಂದು ಪ್ರಕೃತಿಯಲ್ಲಿ ಬಿಟ್ಟು ಪ್ರಕೃತಿಯಲ್ಲಿ ಸಧರ್ಮದಲ್ಲಿ ಹೋಗ್ತಕ್ಕಂಥ ಶಕ್ತಿ ಮಾತ್ರ ನಮ್ಮ ಹಿಂದಗಡೆ ಬರುತ್ತೆ. ಅಂತಹ ಒಂದು ಚೈತನ್ಯ ಸ್ವರೂಪವನ್ನು ದಂಪತಿಗಳು ಮಾಡಿದ್ದಾರೆ. ಇದು ನಮ್ಮ ಭಾರತೀಯ ಸಂಪ್ರದಾಯದ ಅಚ್ಚುಕಟ್ಟಿನ ವ್ಯಾಖ್ಯಾನ ಮಂದಿರಗಳು, ದೈವ ಮಂದಿರಗಳ ಜೊತೆಗೆ ನಮ್ಮ ಸಂಸ್ಕೃತಿ ಮಂದಿರಗಳು, ಆಧ್ಯಾತ್ಮಿಕ ಚಿಂತಕರ ಮಂದಿರಗಳು ಆಗಿರುತ್ತೆ. ಒಳಿತಾಗಲಿ. ಇಂಥ ಸೇವೆಗಳು ಅವಿಚ್ಛಿನ್ನವಾಗಿ ಸೇವೆ ಮಾಡ್ತಕ್ಕಂತಹ ಭಾಗ್ಯವನ್ನು ಪ್ರಕೃತಿ ದೇವಿ ಆ ವೆಂಕಟೇಶ್ವರ ಲಕ್ಷ್ಮೀನಾರಾಯಣ ಕಲ್ಪಿಸಲಿ ಅಂತ ನಾವಾದರೂ ಭಾವಿಸುತ್ತಾ ಒಳಿತಾಗಲಿ. ಸುರೇಶ್ ಮತ್ತು ಶಾರದಾ ದಂಪತಿಗಳಿಗೆ ಒಳ್ಳೆಯದಾಗಲಿ. ಲಕ್ಷ್ಮೀನಾರಾಯಣ ಥರನೇ ಇದ್ದಾರೆ ಅವರು. ಅವರ ಭಕ್ತಿ, ಕಾಯನಿಷ್ಠೆ ಮತ್ತು ಇದೆಲ್ಲವೂ ಕೂಡ ವೈಕುಂಠದಲ್ಲಿ ಲಕ್ಷ್ಮಿ ಮತ್ತು ಮಹಾವಿಷ್ಣುವು ಸಮೇತ ಯಾವ ರೀತಿ ರಾರಾಜಿಸುತ್ತಾ ಒಂದು ಭಾವದ ಭಕ್ತಿಗಳ ಸಂಕೇತದಲ್ಲಿ ಪರೋಪಕಾರಂ ಇದಂ ಶರೀರಂ ಎಂಬತಕ್ಕಂಥ ಒಂದು ಕಾಯನಿಷ್ಠೆ ಇದೆಯೋ ಆ ನಿಷ್ಠೆಯಿಂದಲೇ ಇವರು ಇದ್ದಾರೆ ದಂಪತಿಗಳು. ಅವ್ರಿಗಿನ್ನ ಭಗವಂತ ಶ್ರೇಯವೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಾವಾದರೂ ಹಾರೈಸ್ತೀವಿ. ಶ್ರೀಹರಿ, ಇವತ್ತು ನನಗೆ ಮಾತಾಡಕ್ಕೆ ಪದಗಳೇ ಬರ್ತಾ ಇಲ್ಲ. ಯಾಕೆಂದ್ರೆ ಅಷ್ಟೊಂದು ತುಂಬಾ ಸಂತೋಷ ಆಗಿದೆ. ಸುಮಾರು ಈ ದೇವಸ್ಥಾನ ನಾನು ಜೀರ್ಣೋದ್ಧಾರ ಮಾಡಕ್ಕೆ ಅಂತ ನಿಂತಿದ್ದು ಸುಮಾರು 10 ವರ್ಷಗಳ ಕಾಲ ನಾನು ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ದು. ಈ ಏಕಾದಶಿ ಬಂದು ಈ ದೇವಸ್ಥಾನದಲ್ಲಿ 4ನೇ ವರ್ಷದ ವೈಕುಂಠ ಏಕಾದಶಿ ಇದು. ನಾನು ಸುಮಾರು ಒಂದು 20 ವರ್ಷಗಳಿಂದ ತಿರುಪತಿ ಪಾದಯಾತ್ರೆಯನ್ನ ಮಾಡ್ತಾ ಬಂದಿದ್ದೀನಿ ಮಾಗಡಿ ಟೌನ್ನಲ್ಲಿ. ಹಾಗಾಗಿ ಆ ಒಂದು ಸೇವೆ ಮಾಡ್ತಾ 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 ಈಗ 20ನೇ ವರ್ಷ ಆಗಿದೆ ಪಾದಯಾತ್ರೆದು. ಆ ಸೇವೆ ಮಾಡ್ತಾ ಮಾಡ್ತಾ ಈಗ ದೇವಸ್ಥಾನಕ್ಕೆ ಇದು ಸೇರಿಕೊಂಡು ಸುಮಾರು ಈಗ ಒಂದು 15 ವರ್ಷಗಳಾಯಿತು. 10 ವರ್ಷ ದೇವಸ್ಥಾನ ಕಟ್ಟಿದ್ದು, ಈಗ 4ನೇ ವರ್ಷದ ವೈಕುಂಠ ಏಕಾದಶಿ. ಬೆಳಗ್ಗೆಯಿಂದ ತುಂಬಾ ಜನ ಬೆಳಗ್ಗೆಯಿಂದ ತುಂಬಾ ಜನ ಸಹಸ್ರಾರು ಭಕ್ತಾದಿಗಳು ಬರ್ತಾ ಇದ್ದಾರೆ. ಇಲ್ಲಿ ಈ ವೈಕುಂಠ ಏಕಾದಶಿ ಪ್ರಯುಕ್ತ 16,000 ಲಾಡುಗಳನ್ನ ಈಗ ಪ್ರೆಸೆಂಟ್ ಮಾಡಿಸಿರೋದು. ಹಾಗೇನೆ 30 ಚೀಲನ ರೈಸ್ ಹಾಕಿ ಪ್ರಸಾದನ ಮಾಡಿಸಿದ್ದೀವಿ. ಫಸ್ಟು ನಾನು ವೈಕುಂಠ ಏಕಾದಶಿ ಮಾಡಿದಾಗ ಒಂದು 5,000 ಲಾಡು ಮಾಡಿಸಿ ಒಂದು 3 ಚೀಲ ರೈಸ್ ಹಾಕಿ ಮಾಡಿದ್ದಿತ್ತು. ಈಗ ಭಕ್ತಾದಿಗಳು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಭಗವಂತನ ನೋಡಿ ಭಕ್ತಾದಿಗಳು ಕಣ್ತುಂಬ ನೀರು ತುಂಬಿಕೊಂಡು ಅಳ್ತಾನೂ ಇದ್ದಾರೆ. ಭಗವಂತನ ನೋಡಿ ಅಳ್ತಾನೂ ಇದ್ದಾರೆ ಭಕ್ತಾದಿಗಳು. ಆ ಒಂದು ಭಗವಂತ ಅವ್ರಿಗೆ ಅಷ್ಟೊಂದು ತಂಪನ್ನು ಕೊಡ್ತಾ ಇದ್ದಾನೆ ಕಣ್ಣಿಗೆ. ಹಾಗಾಗಿ ಅವರನ್ನು ನೋಡಿ ನಾನು ತುಂಬ ಖುಷಿಯಾಗ್ಬಿಟ್ಟಿದ್ದೀನಿ. ಪಟ್ಟಿದ ಕಷ್ಟ ಅದೆಲ್ಲ ಏನೂ ಇಲ್ಲ ನನಗೆ. ಈ ಭಕ್ತಾದಿಗಳನ್ನ ನೋಡಿ ನನಗೆ ತುಂಬ ಸಂತೋಷ ಆಗಿದೆ. ಹಾಗಾಗಿ ಈ 4ನೇ ವರ್ಷದ ವೈಕುಂಠ ಏಕಾದಶಿ ತುಂಬ ಯಶಸ್ವಿಯಾಗಿ ನಡೆದಿದೆ.
ಎಲ್ಲರ ಭಕ್ತರ ಸಹಕಾರದಿಂದ ಇದನ್ನ ಆಗಿರುವಂಥ ಕಾರ್ಯಕ್ರಮ. ಭಗವಂತ ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಟ್ಟು ಮನಸ್ಸಿಗೆ ನೆಮ್ಮದಿ ಶಾಂತಿನ ಕೊಟ್ಟು ಆ ಭಗವಂತ ಆ ದಣಿ ಎಲ್ಲರನ್ನೂ ಕಾಪಾಡಲಿ, ಕರುಣಿಸ್ಲಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಾನು ಒಂದು ಮಾತನ್ನು ಹೇಳ್ತೇನೆ. ಈ ಒಂದು ಸ್ಥಳದ ಕುರಿತು ಒಂದೇ ಒಂದು ಸೂಕ್ಷ್ಮವಾಗಿ ಹೇಳಬೇಕು ಅಂತಂದರೆ, ಒಳಗಡೆ ಇರ್ತಕ್ಕಂಥ ಚಿಕ್ಕಸ್ವಾಮಿ ಇದಾರಲ್ಲ, ಮೂಲ ವಿಗ್ರಹ ಚಿಕ್ಕಸ್ವಾಮಿ, ಅವರು ತುಂಬ ಜೀವಂತ ದೇವರು. ಅದು ತುಂಬ ಜೀವಂತ ದೇವರು. ಅದು ನಮಗೆ ಗೊತ್ತೇ ವಿನಃ ಬೇರೆಯವ್ರಿಗೆ ಅದು ಇನ್ನೂ ಗೊತ್ತಾಗಿಲ್ಲ. ಯಾಕೆಂದರೆ ಇಲ್ಲಿ ಪ್ರತಿಯೊಂದು ಘಟನೆನೂ ಒಂಥರ ಮಿರಾಕಿಲ್ ಆಗಿ ನಡೆದೋಯ್ತು. ಇದು ನಾನು ಕಟ್ಟಿದ್ದು ದೇವಸ್ಥಾನ ಅಲ್ಲ, ಇದು ಆ ಭಗವಂತ ಕಟ್ಟಿಸ್ಕೊಂಡಿರೋ ದೇವಸ್ಥಾನ. ಇದು ನಂದರಲ್ಲಿ ಪಾತ್ರ ಏನೂ ಇಲ್ಲ, ಏನೋ ಒಂದು ದಟ ಬೇಕು, ನಿಂತಿದ್ದೀನಿ ಅಷ್ಟೇ. ಇದರಲ್ಲಿ ನನ್ನ ಪಾತ್ರ ಏನೇನೂ ಇಲ್ಲ, ಎಲ್ಲ ಗೋವಿಂದಂದೇನೆ. ಅವನು ಮಾಡಿರ್ತಕ್ಕಂಥ ದೇವಸ್ಥಾನ ಇದು. ಏನೋ ಒಂದು ದಟ ಬೇಕು, ಸಿಕ್ಕಿದೆ ಅಷ್ಟೇ. ನಾನು ದೇವರಲ್ಲಿ ನೆಮ್ಮದಿ ಕಾಣೋದಕ್ಕಿಂತ ಭಕ್ತಾದಿಗಳಲ್ಲಿ ಆ ದೇವ್ರನ್ನ ನಾನು ನೋಡ್ತಾ ಇದ್ದೀನಿ. ಇವರು ಕಷ್ಟಪಟ್ಟು ನಡೀತಾ ಇರೋದು ಪಾದಯಾತ್ರೆಗೆ. ನಾನು ಗಾಡಿಯಲ್ಲಿ ಸೇವೆ ಮಾಡ್ಕೊಳ್ತಾ ಹೋಗ್ತಾ ಇರ್ತೀನಿ. ನಮ್ಮ ಭಕ್ತಾದಿಗಳು ಸುಮಾರು ನನ್ನ ಜೊತೆ ಒಂದು 300-400 ಜನ ಪ್ರತಿ ವರ್ಷನೂ ಬರ್ತಾರೆ. ನವೆಂಬರ್ ತಿಂಗಳಲ್ಲಿ ಹೊರಡ್ತೀನಿ ನಾನು. ನನಗೆ ಹೆಂಗೆ ಸಂತೋಷ ಭಗವಂತನಲ್ಲಿ ಸಿಗತ್ತೆ ಅಂದರೆ, ನಮ್ಮ ಭಕ್ತಾದಿಗಳನ್ನ ನೋಡಿ ಆ ಭಗವಂತನ ಅವರಲ್ಲಿ ನಾನು ಕಾಣ್ತಾ ಇದ್ದೀನಿ. ಇದು ಎಷ್ಟು ಕೋಟಿ ಕೊಟ್ಟರು ಸಿಗದೇ ಇರುವಂಥ ಸಂತೋಷ ಇದು. ಒಂದು ಒಡವೆ ಬೇಕಾದರೂ ಹಾಕ್ಕೊಂಡು ಬಿಡ್ಬೋದು, ಒಂದು ಸೀರೆ ಬೇಕಾದರೂ ಹಾಕ್ಕೊಂಡು ಬಿಡ್ಬೋದು. ಬಟ್ ಇದಿದೆಯಲ್ವಾ, ಈ ಮನಸ್ಸಿಗೆ ನೆಮ್ಮದಿ ಕೊಡುವಂಥದ್ದು. ನೀವು ಎಷ್ಟೇ ದೂರ ಹೋಗಿ ದೂರ ಬೆಟ್ಟದ್ರಲ್ಲಿ ಕೂತ್ಕೊಂಡಿದ್ರು ಆ ನೆಮ್ಮದಿನ ಯಾರೂ ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಅಂಥ ಒಂದು ನೆಮ್ಮದಿ ನನ್ನ ಮನಸ್ಸಿನಲ್ಲಿ, ನನ್ನ ಮನದಲ್ಲಿ ತುಂಬ ಚೆನ್ನಾಗಿ ಕೂತ್ಕೊಂಡ್ಬಿಟ್ಟಿದೆ. ಹಾಗಾಗಿ ಭಗವಂತ ಏನೋ ಗೊತ್ತಿಲ್ಲ, ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದೋ ಏನೋ, ಈ ಮಾಗಡಿಗೆ ಭಗವಂತ ನನ್ನನ್ನು ಕರ್ಕೊಂಡು ಬಂದಿದ್ದಾರೆ. ನನ್ನ ತವ್ರ ಮನೆ ಬಂದು ಚಿಂತಾಮಣಿ. ಮಾಗಡಿ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಮಾಗಡಿ ಅಂದರೆ ನಮಗೇನು ಅನ್ನೋದು ಗೊತ್ತಿರಲಿಲ್ಲ. ಅಂಥದ್ದು ಇಲ್ಲಿಗೆ ಕರ್ಕೊಂಡು ಬಂದು ನನ್ನ ಕೈನಲ್ಲಿ ಈ ಸೇವೆ ಎಲ್ಲ ಮಾಡಿಸಿದ್ದಾನೆ ಅಂದರೆ, ಇದಕ್ಕಿಂತ ನಾನು ಇನ್ನೇನು ಕೇಳಲಿ, ಏನು ಕೇಳಬಲ್ಲೆ ನಾನು? ಸಾಕು, ಈ ಜನ್ಮಕ್ಕೆ ಭಗವಂತ ಕೊಟ್ಟಿರೋ ಈ ಸೌಭಾಗ್ಯ ಸಾಕಾಗಿದೆ ನನಗೆ. ವಕೀಲರು, ನಮ್ಮ ಮನೆಯವರು ವಕೀಲ ವೃತ್ತಿ ಮಾಡ್ತಾ ಇದ್ದಾರೆ. ಬಟ್ ಅವರಿಗೆ ಮುಂಚೆ, ನನ್ನ ಒಂದು ಮದುವೆ ಆದಾಗ ಮುಂಚೆ ಒಂದು 35 ವರ್ಷಗಳ ಹಿಂದೆ ಇದೆಲ್ಲ ಅವ್ರಿಗೆ ಗೊತ್ತಿರಲಿಲ್ಲ. ಅಂದರೆ ಮಾಮೂಲಿಯಾಗಿ ದೇವರು, ಪೂಜೆ, ಭಯ, ಭಕ್ತಿ ಇದು ಇತ್ತು. ಯಾವಾಗ ಒಂದು ರೂಟನ್ನು ಅಂತ ತೋರಿಸಿಕೊಂಡು ಒಂದು ದೇವರು, ಒಂದು ಭಯ, ಭಕ್ತಿ ಇದು ಅಂತ ಯಾವಾಗ ತೋರಿಸಿದ್ನೋ, ಈಗ ಒಂದು ಹೆಜ್ಜೆ ನನಗಿಂತ ಮುಂದೆನೇ ಅವರು ಇರ್ತಾರೆ. ನಿನಗೇನು ಬೇಕಮ್ಮ, ನೀನು ಮಾಡು, ನಿನ್ನಿಂದೆ ನಾನಿದ್ದೀನಿ, ನಿನ್ನ ಸಹಕಾರ ನಾನು ಕೊಡ್ತೀನಿ, ನೀನು ಏನು ಬೇಕೋ ಮಾಡು. ಇನ್ನು ಇದಕ್ಕಿಂತ ಇನ್ನೇನು ಹೇಳೋಕ್ಕಾಗತ್ತೆ. ತುಂಬ ಸಹಕಾರ ನಮ್ಮನೆ ಕೊಡ್ತಾ ಇದ್ದಾರೆ. ವಕೀಲ ವೃತ್ತಿಯಲ್ಲೂ ಅವರು ನ್ಯಾಯನ ಕೊಟ್ಟಿದ್ದಾರೆ, ವಕೀಲ ವೃತ್ತಿಗೂ ನ್ಯಾಯ ಕೊಟ್ಟಿದ್ದಾರೆ. ಹಾಗೆ ನನ್ನಲ್ಲೂ ನ್ಯಾಯ ಕೊಟ್ಟಿದ್ದಾರೆ, ಮತ್ತು ಭಗವಂತನ ದೃಷ್ಟಿನಲ್ಲೂ ಅವರು ನ್ಯಾಯವಾಗಿ ನಡ್ಕೊಂಡಿದ್ದಾರೆ. ಶ್ರೀಹರಿ 2013ನೇ ಇಸ್ವಿನಲ್ಲಿ ಈ ದೇವಾಲಯನ ಕಟ್ಟಡ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ಪುರೋಹಿತರು ಬಂದು ನಮ್ಮನ್ನ ಕೇಳಿದ್ರು, ನಮ್ಮ ಮನೆಯವ್ರನ್ನ. ಏನಿಲ್ಲ, ಮೇಲ್ಗಡೆ ನೀರು ಸೋರುತ್ತೆ, ಮಳೆ ಬಂದಾಗ ಚುರ್ಕಿ ಹಾಕ್ಕೊಡಿ, ಹಳೆ ಮಂಟಪ ಇದು ಸರ್ ಮಾಡಿಕೊಡ್ಬೇಕು ಅಂತ. ನಮ್ಮ ಮನೆಯವರು ಆಗೋ ಈಗೋ ಒಂದು 5-6 ಸರಿ ತಪ್ಪಿಸ್ಕೊಂಡ್ರು. ಆಮೇಲೆ ನನ್ನ ಒಂದು ದಿನ ಕೇಳಿದ್ರು, ಏನಾದರೂ ಮಾಡಿ ಇದೊಂದು ಜೀರ್ಣೋದ್ಧಾರ ಮಾಡಿಬಿಡೋಣ ಅಂತ. ದೇವಸ್ಥಾನ ಕಟ್ಟೋದು ಒಂದು ಸಮಸ್ಯೆ ಮಾಡ್ಕೊಂಡಿದ್ದೆ, ನಮ್ಮಂಥವ್ರ ಕೈಲಿ ಆಗತ್ತಾ? ನಾವೆಲ್ಲ ನರಮಾನವರು, ನಮಗೆಲ್ಲ ಅವೆಲ್ಲ ಸಹಕಾರ ಕೊಡುವಂಥ ಜನ ಯಾರಿದ್ದಾರೆ, ಹಾಗೆ ಹೀಗೆ ಬೇಡ ಅಂತ ಹೇಳಿದೆ. ಅವರೊಂದು ವಾರ ಊಟ ಬಿಟ್ಬಿಟ್ರು. ಆಮೇಲಿಂದ ವಿಧಿ ಇಲ್ಲದೆ ನಾವು ಏನೋ ಒಂದು ಆಯಿತು, ಏನೋ ಮಾಡಿ ನೋಡೋಣ, ಎಲ್ಲರನ್ನು ಕೇಳಿ ಮಾಡೋಣ ಅಂತ ನಾವು ಸಹಕಾರ ಕೊಡಿ. 2013ರಲ್ಲಿ ಅವರು ಈ ದೇವಾಲಯ ಕಟ್ಟಡನ ಆರಂಭ ಮಾಡಿದ ನಂತರ ಕಟ್ಟಡ 2022ಕ್ಕೆ ಮುಕ್ತಾಯ ಆಯಿತು. ಅಲ್ಲಿವರೆಗೂ ಅವ್ರ ಊಟ, ತಿಂಡಿ, ನಿದ್ದೆ, ಆಹಾರ ಎಲ್ಲ ಈ ದೇವಾಲಯದ ಆವರಣದಲ್ಲೇ, ಮಳೆ, ಬಿಸಿಲು, ಗಾಳಿಯನ್ನು ನೋಡದೆ ಪಾಪ ಅವರೆಲ್ಲೇ ಇದ್ಕೊಂಡು ಎಲ್ಲ ಸಂಪೂರ್ಣ ಈ ಒಂದು ಮಹತ್ ಕಾರ್ಯ ಅವ್ರಿಗೆ
ಫಲ ಸಲ್ತಕ್ಕದ್ದು ಅಂತ ನನ್ನ ಭಾವನೆ. ಆದರೆ ನಾನು ಅವ್ರ ಹಿಂದೆ ಇದ್ದೆ. ನಾನು ಎಷ್ಟೋ ಸರಿ ಅವ್ರ ಜೊತೆ ಕೂಗಾಡ್ಬಿಟ್ಟಿದ್ದೀನಿ, ನಿನ್ಗೆ ಯಾಕೆ ಬೇಕಾಯ್ತು ಇದೆಲ್ಲ ಇಟ್ಕೊಂಡು ನಮಗೆಲ್ಲ ತೊಂದರೆ ಕೊಡ್ತೀಯ ಅಂತ. ಯಾಕೆ ಅಂದರೆ ಮೊದಲು ನಾನು ಸ್ವಲ್ಪ ದೇವರು ಅಂದರೆ ಕೈ ಮುಗಿತಿದ್ದೆ, ನಮಸ್ಕಾರ ಮಾಡ್ಕೊಂಡೆ ಅಷ್ಟೇ. ಅದರಲ್ಲಿ ತಲ್ಲಿನ ಆಗಿರಲಿಲ್ಲ. ಒಂದು ಮಾಯದ ಪೊರೆ ಹೊಡೆದು ನಾನೇನು ಹೊರಗಡೆ ಬಂದಿರಲಿಲ್ಲ. ಅದನ್ನು ಹೇಳಬೇಕು ಅಂದರೆ ನನಗೆ ನಮ್ಮ ಅತ್ತೆ ಮತ್ತು ನಮ್ಮ ಶ್ರೀಮತಿಯವರೇ ನನಗೆ ಈ ಆಧ್ಯಾತ್ಮಿಕದಲ್ಲಿ ಗುರುಗಳಾಗಿದ್ದು. ಅವರು ತೋರಿಸಿದ್ದ ದಾರಿನಲ್ಲಿ ನಾನು ಬಂದ ಮೇಲೆ ಅದೇ ಸತ್ಯ ಅಂತ ಕಂಡು ಇಲ್ಲಿವರೆಗೂ ಅವನ ಸೇವೆ ಮಾಡಿದ್ದೀವಿ. ಅವನ ಸೇವೆ ಮಾಡಿದ್ರಿಂದ ನಮಗೇನು ತೊಂದರೆ ಆಗಿಲ್ಲ, ಏನು ನಷ್ಟ ಆಗಿಲ್ಲ. ಅವನ ಸೇವೆ ಅವ್ನು ಮಾಡಿಸ್ಕೊಂಡಿದ್ದಾನೆ, ಅವನ ಕರ್ತವ್ಯ ನಾವು ಮಾಡಿದ್ದೀವಿ. ಹಂತದಲ್ಲೂ ಹೇಗೆ ಕೆಲಸ ಮಾಡಬೇಕು, ಏನು ಕೆಲಸ ಮಾಡಬೇಕು ಅಂದರೆ ಯಾವ ಇಂಜಿನಿಯರು ಇಲ್ಲ, ಏನಿಲ್ಲ, ಅವರೇ ಇಂಜಿನಿಯರು. ಆಮೇಲೆ ಸಕಾಲಕ್ಕೆ ಸ್ವಾಮಿನ ಇದು ಹೀಗೆ ಮಾಡಿ ಅಂತ ಅವ್ರ ಜೊತೆ ಮಾತಾಡ್ತಿದ್ದ. ನಾವೀಗ ಮಾತಾಡೋ ದೇವರು ಅಂತ ನಾವು ಭಾವನೆ ಇಟ್ಕೊಂಡ್ಬಿಟ್ಟಿದ್ವಿ. ಮಾತಾಡೋ ದೇವರು ಈ ನಮ್ಮ ದೇವರು ಮೂಲ ದೇವರು ಅಂತ. ಯಾರನ್ನ ಜನಗಳಿಗೆ ಹೇಳಿದ್ರೆ ಅಯ್ಯೋ ಇವ್ನಿಗೇನು ತಿಕ್ಕಲ ದೇವ್ರು ಮಾತಾಡ್ತದ ಅಂತ ಅನ್ಕೋತಾರೆ. ಆದರೆ ಸತ್ಯವಾಗ್ಲೂ ನಮ್ಮ ದೇವ್ರಿಗೆ ಮಾತಾಡೋ ದೇವರು. ಅದ್ರಲ್ಲಿ ನಂಬಿಕೆ ಇಟ್ಟು ವ್ಯವಹರಿಸಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತದೆ, ಸಮಸ್ತ ಜನಗಳಿಗೂ ಒಳ್ಳೇದಾಗಲಿ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಒಂದೆರಡು ಮಾತನ್ನ ಮುಕ್ತಾಯ.